ನಮಸ್ಕಾರ ಸಮಸ್ತ ಸ್ಪೀಡ್ ನ್ಯೂಸ್ ವೀಕ್ಷಕರಿಗೆ. ಕಳೆದ 2 ದಿನಗಳಿಂದ ಕೂಡ ನೋಡ್ತಾ ಇದ್ದೀರಾ, ನಾವು BGS ಮಠದಲ್ಲಿದ್ದೀವಿ. BGS ಮಠ ಕಳೆದ 2 ದಿನಗಳಿಂದ ಹಬ್ಬದ ಸಂಭ್ರಮ ಸಡಗರ. ಯಾವ ಕಾರಣಕ್ಕೆ ಅಂತ ಹೇಳೋದೇ ಬೇಡ. BGS ಒಡೆತನದ ಸಮೂಹ ಸಂಸ್ಥೆಗಳ 25ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಅದರ ಜೊತೆಗೆ ನಮ್ಮ ಶ್ರೀಗಳಾದಂತಹ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ. ನಿನ್ನೆ ಬೆಳಗ್ಗೆಯಿಂದ ಶುರುವಾದಂತಹ ಹೋಮ ಹವನಗಳು, ಪೂಜೆಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸುಮಾರು 7ನೇ ತಾರೀಕು ರಾತ್ರಿಯವರೆಗೂ ಕೂಡ ನಡೆಯುತ್ತೆ. ಹಬ್ಬದ ಸಂಭ್ರಮ ಸಡಗರ. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ತಂಡೋಪತಂಡವಾಗಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಗಣ್ಯರು ಬಂದು ಸ್ವಾಮೀಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಈಗ ನಮ್ಮ ಜೊತೆಗಿದ್ದಾರೆ RSSನ ತಿಪ್ಪೇಸ್ವಾಮೀಜಿಯವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಅವ್ರನ್ನ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. BGS ಮಠದಲ್ಲೂ ಕೂಡ ಇದ್ದಾರೆ. ಅವರು ಸ್ವಾಮೀಜಿಯವರಿಗೆ ಬರ್ತ್ಡೇ ವಿಶ್ ಕೂಡ ಮಾಡಿದ್ರು. ಏನು ಹೇಳ್ತಾರೆ ಸ್ವಾಮೀಜಿಯವರ ಬಗ್ಗೆ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, BGS ಮಠಕ್ಕೆ ಬಂದಿದ್ದೀರಾ. ಸ್ವಾಮೀಜಿಯವರ ಜೊತೆಗೆ ಒಂದಷ್ಟು ಹೊತ್ತುಗಳ ಕಾಲ ಮಾತನಾಡಿದ್ರಿ. ಅವರ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಏನು? ಪೂಜ್ಯ ಪ್ರಕಾಶನಾಥ್ ಸ್ವಾಮೀಜಿಯವರ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಭಾಳ ಸಡಗರ ಸಂಭ್ರಮದಿಂದ ನಡೀತಾ ಇದೆ. ನಮ್ಮೆಲ್ರಿಗೂ ಸಹ ಆನಂದ ತರುವಂಥ ಒಂದು ಸಂಗತಿ ಅದು. ಅದರ ಜೊತೆಗೇ BGS ಸಮೂಹ ಸಂಸ್ಥೆಗಳೇನಿದೆ, ಅದರ ಶಿಕ್ಷಣ ಸಂಸ್ಥೆಯ 25ನೇ ವರ್ಷವೂ ಸಹ ಈ ವರ್ಷ ನಡೀತಾ ಇದೆ. BGS ಸಂಸ್ಥೆಗಳು ಇಡೀ ರಾಜ್ಯದಲ್ಲೇ ಯಾರು ಬಡ ಮಕ್ಕಳಿದ್ದಾರೆ, ಬೇರೆ ಬೇರೆ ಅಗತ್ಯತೆ ಇರ್ತಕ್ಕಂಥ ಮಕ್ಕಳಿದ್ದಾರೆ, ಅವರೆಲ್ಲರಿಗೂ ಸಹ ಶಿಕ್ಷಣ, ಸಂಸ್ಕಾರ ಮತ್ತು ಆಹಾರವನ್ನು ಕೊಟ್ಟು ನೂರಾರು ಜನ ಅಲ್ಲ, ಸಾವಿರಾರು ಜನ ಮಕ್ಕಳಿಗೆ ಅವರು ಶಿಕ್ಷಣವನ್ನು ಕೊಡ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯ ಸಂಗತಿ. ಶಿಕ್ಷಣದ ಜೊತೆಗೆ ಸೇವೆ ಮತ್ತು ಸಂಸ್ಕೃತಿಯನ್ನು ಸಹ ಕಲಿಸಿಕೊಡ್ತಾ ಇದ್ದಾರೆ. ಎಲ್ಲಿ ಸೇವೆ ಇರುತ್ತೆ ಅಲ್ಲಿ ಭಗವಂತ ಇರ್ತಾನೆ ಅಂತ ಹೇಳ್ತಾರೆ. ಹಾಗೆ ನನಗೆ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆ ಸಂದರ್ಭದಿಂದಲೂ ನಾನು ಮಠದೊಂದಿಗೆ ಸಂಪರ್ಕದಲ್ಲಿ ಇದ್ದೇನೆ. ಈಗಿರ್ತಕ್ಕಂಥ ಪೂಜ್ಯ ನಿರ್ಮಲಾನಂದರ ಸ್ವಾಮೀಜಿಯವರು ಸಹ ನನಗೆ ಅನೇಕ ಸಾರಿ ಮಾರ್ಗದರ್ಶನ ಮಾಡಿ ಬೆಳೆಸಿರುವಂಥವ್ರು. ಇವತ್ತು ಪೂಜ್ಯರಾದಂಥ ಪ್ರಕಾಶನಾಥ್ ಸ್ವಾಮೀಜಿಯವರ ಒಂದು 60ನೇ ವರ್ಷದ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳಲು ಭಾಳ ಆನಂದ ಆಗ್ತದೆ. ಇವರೆಲ್ಲರೂ ಸಹ ಮಕ್ಕಳಿಗಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಒಂದು ದಿಶೆಯನ್ನು ತೋರಿಸ್ತಕ್ಕಂಥ, ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದ, ಅವರ ಒಂದು ಮುಂದಾಳತ್ವ ಈ ಸಮಾಜಕ್ಕೆ ಅಗತ್ಯತೆ ಇದೆ. ಹೀಗೆ ಇದು ಮುಂದುವರಿತದೆ ಅಂತ ಹೇಳಿ ಭಾವಿಸ್ತಾ, ಅವರಲ್ಲಿ ಈ ಷಷ್ಠಪೂರ್ತಿ ಸಂದರ್ಭದಲ್ಲಿ ನಾನು ಬಂದು ಅವರ ಆಶೀರ್ವಾದವನ್ನು ಪಡ್ಕೊಂಡು ನಾನು ಸಮಾಜ ಕಾರ್ಯದಲ್ಲಿ ಚೆನ್ನಾಗಿ ಆಗಲಿ ಅಂತ ಹೇಳಿ ಆಶಿಸ್ತಾ ನನ್ನ